ನಮಸ್ಕಾರ, ಶುಭೋದಯ. ಇವತ್ತಿನ ಪದ್ಯ ಹೀಗಿದೆ. ഇരുಳಿನ ಚಂದ್ರಮನೆ ಹಗಲಿನ ರವಿಯು, ಇನಿಯ ಪ್ರಕೃತಿಯ ರಾತ್ರಿಯಿಡೀ ಕಾಣದಿಹ ವಿರಹ, ಕುದಿ ಕುದಿದು ಹಗಲ ರವಿಯಾಗಿ ಉದಿಸಿಹನು ನೋಡಲೇಳಿರಣ್ಣ. ಇದೊಂದು ರೊಮ್ಯಾಂಟಿಕ್ ಅಥವಾ ರಮ್ಯವಾದಂತಹ ಶೃಂಗಾರಕ್ಕೆ ಹತ್ತಿರವಾಗುವಂತಹ ಆಲೋಚನೆ. ഇരുಳಿನ ಚಂದ್ರಮನೆ, ಯಾರು ഇരുಳಿನಲ್ಲಿ ರಾತ್ರಿಯಲ್ಲಿ ಚಂದ್ರ ಆಗಿದ್ನೋ ಅವನೇ ಹಗಲಿನ ರವಿಯು, ಅವನೇ ಹಗಲಿನ ರವಿಯಂತೆ. ಹೇಗೆ? ಇನಿಯ ಪ್ರಕೃತಿಯ, ಅವನ ಪ್ರಿಯತಮೆ ಪ್ರಕೃತಿಯನ್ನು ಅಂದರೆ ಭೂಮಿಯನ್ನು ರಾತ್ರಿ ಇಡೀ ಕಾಣದಿಹ, ರಾತ್ರಿ ಇಡೀ ಅವನು ಈ ಭೂಮಿಯನ್ನು ನೋಡಿರಲ್ಲ, ಕಾಣಲ್ಲ, ಯಾಕೆಂದರೆ ಕತ್ತಲಲ್ವಾ. ರಾತ್ರಿ ಇಡೀ ಕಾಣದಿಹ ವಿರಹ, ಆ ಒಂದು ವಿರಹದಲ್ಲಿ ಕುದಿ ಕುದಿದು, ಅದರ ತಾಪದಿಂದ ಕುದಿ ಕುದಿದು ಹಗಲ ರವಿಯಾಗಿ, ಬೆಳಗಾಗೋ ಹೊತ್ತಿಗೆ ಅವನು ಎಷ್ಟು ಕಾದು ಬಿಟ್ಟಿರ್ತಾನೆ, ಎಷ್ಟು ಶಾಖ, ಎಷ್ಟು ಇದಾಗ್ಬಿಟ್ಟಿರುತ್ತೆ ಅಂತ ಅವನಿಗೆ ಅಂದರೆ, ಅವನೇ ಹಗಲ ರವಿಯಾಗಿ ಉದಿಸಿಹನು, ಅವನೇ ಬೆಳಗ್ಗೆ ರವಿಯಾಗಿ ಸೂರ್ಯನಾಗಿ ಬಂದಿದ್ದಾನೆ. ಆದ್ದರಿಂದ ಅವನನ್ನು ನೋಡಲು ಏಳಿರಣ್ಣ. ಇದು ಇವತ್ತಿನ ಶುಭೋದಯ ಪದ್ಯ. ನಮಸ್ಕಾರ.